ಕ್ಷಿಪ್ರ ಬೆಳವಣಿಗೆ ಆಗಿದೆ ತಮಿಳುನಾಡಿನಲ್ಲಿ. ವರ್ಷಕ್ಕೂ ಮೊದಲೇ ಚುನಾವಣೆಗೆ ಬಿಜೆಪಿ ತಯಾರಿಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಎಐಡಿಎಂಕೆ ಜೊತೆ ಮೈತ್ರಿಗಾಗಿ ದಕ್ಷಿಣಕ್ಕೆ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಬಿಹಾರ ನಂತರ ತಮಿಳುನಾಡಿನಲ್ಲೂ ಕೂಡ ಚುನಾವಣೆ ನಡೆಯುತ್ತೆ. ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಎಐಡಿಎಂಕೆ ಮೈತ್ರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನೋಡಿ, ಪಳನಿಸ್ವಾಮಿ ಅವರು ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ಕೊಂಡ್ಬರ್ತಾರೆ. ಭೇಟಿ ಮಾಡಿ ಮೈತ್ರಿಯನ್ನ ಗಟ್ಟಿಗೊಳಿಸ್ಕೊಳ್ತಾರೆ. ಆದ್ರೆ ಇನ್ನು ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಅದರ ಬೆನ್ನಲ್ಲೇ ಅಮಿತ್ ಶಾ ಅವರು ಅಣ್ಣಾಮಲೈಗೆ ಸೂಚನೆ ಕೊಡ್ತಾರೆ, ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತೇಳಿ. ಒಂದಷ್ಟು ಕಾರಣಗಳಂತೂ ಇದ್ದೇ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದು ಅಣ್ಣಾಮಲೈ ಅವರು. ಬಿಜೆಪಿಯಲ್ಲಿ ಮೆಗಾ ಬದಲಾವಣೆ. ಒಂದು ರೀತಿಯಲ್ಲಿ ಬಿಜೆಪಿ ತಮಿಳುನಾಡಿನಲ್ಲಿ ಹೇಗೆ ವಿಧಾನಸಭಾ ಚುನಾವಣೆಯಲ್ಲಿ 2026ರಲ್ಲಿ ಹೇಗೆ ನಾವು ಯಾರ ಜೊತೆಯಲ್ಲಿ ಸತ್ಯ ಬೆಳೆಸಿದ್ರೆ ನಮಗೆ ಗೆಲುವು ಅನುಕೂಲ ಅನ್ನುವ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ಅವರಿಂದ ರಾಜೀನಾಮೆಯನ್ನ ಕೊಡಿಸಿ ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಅಣ್ಣಾಮಲೈ ರಾಜೀನಾಮೆಯನ್ನ ಕೊಟ್ಟು ಆ ಮೂಲಕ ಬಿಜೆಪಿಯಲ್ಲಿ ಮೇಘ ಸ್ಫೋಟವಾಗಿದೆ ತಮಿಳುನಾಡಿನಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ತಮಿಳುನಾಡು ಬಿಜೆಪಿಗೆ ನೂತನ ಸಾರಥಿ ಫಿಕ್ಸ್. ಏಪ್ರಿಲ್ 7ರಂದು ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಆಗುತ್ತೆ. ಅಧಿಕೃತವಾಗಿ ಅಧ್ಯಕ್ಷರ ಘೋಷಣೆ ಆಗೋದು ಏಪ್ರಿಲ್ 9ನೇ ತಾರೀಕು. ಅಧ್ಯಕ್ಷರ ಆಯ್ಕೆಗಾಗಿ ತಮಿಳುನಾಡಿಗೆ ಕಿಶನ್ ರೆಡ್ಡಿ ಆಗಮಿಸಿದ್ದಾರೆ. ನಾಗೇಂದ್ರನ್ ಬಹುತೇಕ ರಾಜ್ಯಾಧ್ಯಕ್ಷರಾಗಬಹುದು ಅನ್ನುವ ನಿರೀಕ್ಷೆಗಳಿದೆ. ಯಾಕೆಂದ್ರೆ ನಾಗೇಂದ್ರನ್ ಹಾಗೆ ಎಐಡಿಎಂಕೆ ನಾಯಕ ಪಳನಿಸ್ವಾಮಿ ಇವರೆಲ್ಲರೂ ಕೂಡ ಅಂದ್ರೆ ಒಂದು ಉತ್ತಮವಾದಂತ ಬಾಂಧವ್ಯವನ್ನ ಹೊಂದಿದ್ದಾರೆ. ಈಗ ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶ್ರೀಯಾರ್ ಕೂಡ ಇದ್ರು. ರಂಜಿತ್ ಅನೇಕ ಬಾರಿ ತಮಿಳುನಾಡಿಗೂ ಕೂಡ ಹೋಗಿ ಬಂದಿದ್ರು. ಬೇರೆ ಬೇರೆ ಭಾಗಕ್ಕೂ ಕೂಡ ಹೋಗಿ ಅಲ್ಲಿನ ರಾಜಕೀಯದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನ ಕೂಡ ಮಾಡ್ತಾ ಬರ್ತಾ ಇದ್ರು. ರಿಪೋರ್ಟ್ ಅನ್ನ ಕೂಡ ಕೊಡ್ತಾ ಇದ್ರು. ರಂಜಿತ್, ಈಗ ಒಂದು ಕಡೆ ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ರು ಅಂತ ಹೇಳಿ ಈಗ ಲೋಕಸಭಾ ಚುನಾವಣೆಯಲ್ಲಿ ರಿಸಲ್ಟ್ ಯಾವ ರೀತಿಯಾಗಿ ಸಿಕ್ಕಿತ್ತು ಬಿಜೆಪಿಗೆ 2%. ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಅದು ಯಾರು ಊಹೆ ಮಾಡಕ್ ಆಗದೇ ಇರುವಂತ ರಿಸಲ್ಟ್ ಕೊಡೋದಕ್ಕೆ ಕಾರಣ ಯಾರಿದ್ರೆ ಅದು ಅಣ್ಣಾಮಲೈ ಅವರು. ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಂತೆ ಗುರುತಿಸಿಕೊಂಡಿದ್ದು ಅಣ್ಣಾಮಲೈ ಅವರು. ಈಗ ಇವರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ನಾಗೇಂದ್ರನ್ ಅವರನ್ನ ಏನಾದ್ರು ಕರ್ಕೊಂಡ್ಬಂದು ಕುಣಿಸಿದ್ದೆ ಆದ್ರೆ ಇಲ್ಲಿ ಪ್ಲಸ್ ಆಗೋದು ಬಿಜೆಪಿಗ ಅಥವಾ ಎಐಡಿಎಂಕೆಗ ಅನ್ನೋ ಚರ್ಚೆಗಳಾಗುತ್ತೆ. ರಂಜಿತ್, ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಅಣ್ಣಾಮಲೈ ಅವರು ಸ್ಪರ್ಧೆ ಮಾಡ್ತಾರೆ. ಬಿಜೆಪಿ ಅಂದ್ಕೊಂಡಿತ್ತು ಈ ಬಾರಿ ಒಂದು ಕ್ಷೇತ್ರವನ್ನಾದ್ರೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ನಾವು ತಮಿಳುನಾಡಿನಲ್ಲಿ ಗೆದ್ದೇ ಗೆಲ್ತೀವಿ ಅಂತ. ಆ ಮೂಲಕ ಬಿಜೆಪಿ ಪಕ್ಷ ಸಂಘಟನೆಯನ್ನ ಅಣ್ಣಾಮಲೈ ಅವರು ಅಧ್ಯಕ್ಷರಾದ ನಂತರ ಒಂದು ರೀತಿಯಲ್ಲಿ ಫೋರ್ಸ್ಫುಲಿ ಅನ್ನೋದಕ್ಕಿಂತಲೂ ಕೂಡ ಆ ಭಾಗದಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ತನ್ನ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಿಕೊಂಡಿತ್ತು, ಮತ್ತೆ ತನ್ನ ವೋಟ್ ಬ್ಯಾಂಕ್ ಅನ್ನ ಇನ್ಕ್ರೀಸ್ ಮಾಡಿಕೊಂಡಿತ್ತು. ಆದ್ರೆ ಬಿಜೆಪಿ ಅಧಿಕಾರಕ್ಕೋಸ್ಕರ ಅಥವಾ ಅಲ್ಲಿ ತಮಿಳುನಾಡಿನಲ್ಲಿ ತನ್ನ ಒಂದು ಬಾಹುಳ್ಯವನ್ನ ಸ್ಥಾಪಿಸೋದಕ್ಕೋಸ್ಕರ ಈಗ ಅಗೈನ್ ಎಐಎಡಿಎಂಕೆ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳೋ ಮೂಲಕ ಬಿಜೆಪಿಯ ಸ್ಟ್ರಾಟರ್ಜಿ ಹೆಂಗಿದೆ ನೋಡಿ ತಮಿಳುನಾಡಿದು. ಅಮಿತ್ ಶಾ ಅವರು ಹೇಳ್ತಾರೆ, ನೀವು ರಾಜೀನಾಮೆ ಕೊಟ್ಟು ಇನ್ನೊಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಎಐಡಿಎಂಕೆ ನಮ್ಮ ಜೊತೆ ಸಖ್ಯ ಬೆಳೆಸುತ್ತೆ, ಮುಂದೆ ನಮಗೆ 2026ರಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರದಿಂದ ಇದು ಪಕ್ಕಾ ಸ್ಟ್ರಾಟರ್ಜಿ ಇದು. ಆ ಮೂಲಕ ಬಿಜೆಪಿಗೆ ಇದರಲ್ಲಿ ಯಾವ ಒಂದು ಸಣ್ಣ ಮೈನಸ್ ಆಗುವಂತದ್ದೇ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮೈನಸ್ ಆದ್ರೆ ಎಐಎಡಿಎಂಕೆಗೆ ಆಗ್ಬೇಕೆ ಹೊರತು ಬಿಜೆಪಿ ಇಲ್ಲಿ ತನ್ನ ಬಲವನ್ನ ಹೆಚ್ಚಿಸಿಕೊಳ್ಳುತ್ತೆ ಹೊರತು ಬಿಜೆಪಿಗೆ ಅಧಿಕಾರ ಸಿಗುತ್ತಲ್ಲಿ ಅಲ್ಲಿ ಮಂತ್ರಿಗಳಾಗಬಹುದು. ಅಣ್ಣಾಮಲೈ ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ಅಥವಾ ಅವರಿಗೆ ರಾಷ್ಟ್ರ ಮಟ್ಟದ ಜವಾಬ್ದಾರಿಯನ್ನ ಕೊಟ್ಟು ಇನ್ನಷ್ಟು ಕೂಡ ಅವ್ರನ್ನ ಗಟ್ಟಿ ಮಾಡುವಂತ ಲೆಕ್ಕಾಚಾರ ಬಹುಶಃ ಬಿಜೆಪಿ ಹೈಕಮಾಂಡ್ ಆಗಿದೆ ಅಂತ ಅನ್ಸುತ್ತೆ. ಬಹುಶಃ ಇದು ತಮಿಳುನಾಡಿನ ಮಟ್ಟಿಗೆ ಒಂದು ಪ್ರಾದೇಶಿಕತೆಯ ಅಸ್ಮಿತೆಯನ್ನು ಉಳಿಸಿಕೊಂಡಂತ ತಮಿಳುನಾಡಿನ ಮಟ್ಟಿಗೆ ಇದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಬಹುಶಃ ನಾವೆಲ್ಲರೂ ಕೂಡ ಎದುರು ನೋಡ್ತಿದೀವಿ. ನಾಗೇಂದ್ರ ಬಾಬು. ಎಸ್ ರಂಜಿತ್, ನೋಡಿ, ತಮಿಳುನಾಡಿನ ರಾಜಕೀಯ ಇತಿಹಾಸದ ಪುಟಗಳನ್ನ ಒಮ್ಮೆ ಅಲ್ಲ ಪ್ರತಿ ಬಾರಿ ತಿರುವಿ ಹಾಕಿ ನೋಡಿದಾಗ ಕೂಡ ಅಲ್ಲಿ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯವೇ ಹೆಚ್ಚು. ತಮಿಳುನಾಡು ಯಾಕೆ ದಕ್ಷಿಣ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷಗಳು ಎಲ್ಲಾದ್ರೂ ಲಗ್ಗೆ ಇಟ್ಟಿದೆ ಅಂತಂದ್ರೆ ಅದು ಒಂದು ಕರ್ನಾಟಕ, ಮತ್ತೊಂದು ಅದು ಈ ಬಾರಿ ತೆಲಂಗಾಣ. ಆದ್ರೆ ತಮಿಳುನಾಡಲ್ಲಿ ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಯಾವತ್ತೂ ಕೂಡ ಅಲ್ಲಿ ಗೆಲುವನ್ನ ದಾಖಲು ಮಾಡಿರಲಿಲ್ಲ.
ಕ್ಷಿಪ್ರ ಬೆಳವಣಿಗೆ ಆಗಿದೆ ತಮಿಳುನಾಡಿನಲ್ಲಿ. ವರ್ಷಕ್ಕೂ ಮೊದಲೇ ಚುನಾವಣೆಗೆ ಬಿಜೆಪಿ ತಯಾರಿಯನ್ನು ನಡೆಸೋದಕ್ಕೆ ಮುಂದಾಗಿದೆ. ಎಐಡಿಎಂಕೆ ಜೊತೆ ಮೈತ್ರಿಗಾಗಿ ದಕ್ಷಿಣಕ್ಕೆ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಬಿಹಾರ ನಂತರ ತಮಿಳುನಾಡಿನಲ್ಲೂ ಕೂಡ ಚುನಾವಣೆ ನಡೆಯುತ್ತೆ. ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಎಐಡಿಎಂಕೆ ಮೈತ್ರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನೋಡಿ, ಪಳನಿಸ್ವಾಮಿ ಅವರು ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡ್ಕೊಂಡ್ ಬರ್ತಾರೆ. ಭೇಟಿ ಮಾಡಿ ಮೈತ್ರಿಯನ್ನ ಗಟ್ಟಿಗೊಳಿಸ್ಕೊಳ್ತಾರೆ. ಆದ್ರೆ ಇನ್ನು ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಅದರ ಬೆನ್ನಲ್ಲೇ ಅಮಿತ್ ಶಾ ಅವರು ಅಣ್ಣಾಮಲೈಗೆ ಸೂಚನೆ ಕೊಡ್ತಾರೆ, ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತೇಳಿ. ಒಂದಷ್ಟು ಕಾರಣಗಳಂತೂ ಇದ್ದೇ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದು ಅಣ್ಣಾಮಲೈ ಅವರು. ಬಿಜೆಪಿಯಲ್ಲಿ ಮೆಗಾ ಬದಲಾವಣೆ. ಒಂದು ರೀತಿಯಲ್ಲಿ ಬಿಜೆಪಿ ತಮಿಳುನಾಡಿನಲ್ಲಿ ಹೇಗೆ ವಿಧಾನಸಭಾ ಚುನಾವಣೆಯಲ್ಲಿ 2026ರಲ್ಲಿ ಹೇಗೆ ನಾವು ಯಾರ ಜೊತೆಯಲ್ಲಿ ಸಖ್ಯ ಬೆಳೆಸಿದ್ರೆ ನಮಗೆ ಗೆಲುವು ಅನುಕೂಲ ಅನ್ನುವ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ಅವರಿಂದ ರಾಜೀನಾಮೆಯನ್ನು ಕೊಡಿಸಿ ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಅಣ್ಣಾಮಲೈ ರಾಜೀನಾಮೆಯನ್ನು ಕೊಟ್ಟು ಆ ಮೂಲಕ ಬಿಜೆಪಿಯಲ್ಲಿ ಮೇಘ ಸ್ಫೋಟವಾಗಿದೆ ತಮಿಳುನಾಡಿನಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಮಲೈ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡು ಬಿಜೆಪಿಗೆ ನೂತನ ಸಾರಥಿ ಫಿಕ್ಸ್. ಏಪ್ರಿಲ್ 7ರಂದು ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಆಗುತ್ತೆ. ಅಧಿಕೃತವಾಗಿ ಅಧ್ಯಕ್ಷರ ಘೋಷಣೆ ಆಗೋದು ಏಪ್ರಿಲ್ 9ನೇ ತಾರೀಕು. ಅಧ್ಯಕ್ಷರ ಆಯ್ಕೆಗಾಗಿ ತಮಿಳುನಾಡಿಗೆ ಕಿಶನ್ ರೆಡ್ಡಿ ಆಗಮಿಸಿದ್ದಾರೆ. ನಾಗೇಂದ್ರನ್ ಬಹುತೇಕ ರಾಜ್ಯಾಧ್ಯಕ್ಷರಾಗಬಹುದು ಅನ್ನುವ ನಿರೀಕ್ಷೆಗಳಿದೆ. ಯಾಕೆಂದ್ರೆ ನಾಗೇಂದ್ರನ್ ಹಾಗೆ ಎಐಡಿಎಂಕೆ ನಾಯಕ ಪಳನಿಸ್ವಾಮಿ ಎಲ್ಲರೂ ಕೂಡ ಅಂದ್ರೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನ ಹೊಂದಿದ್ದಾರೆ. ನೋಡಿ, ಈಗ ನನ್ನೊಂದಿಗೆ ನನ್ನ ಸಹೋದರಿ ರಂಜಿತ್ ಶಿರ್ಯಾರ್ ಕೂಡ ಇದ್ರು. ರಂಜಿತ್ ಅನೇಕ ಬಾರಿ ತಮಿಳುನಾಡಿಗೂ ಕೂಡ ಹೋಗಿ ಬಂದಿದ್ರು. ಬೇರೆ ಬೇರೆ ಭಾಗಕ್ಕೂ ಕೂಡ ಹೋಗಿ ಅಲ್ಲಿನ ರಾಜಕೀಯದ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನ ಕೂಡ ಮಾಡ್ತಾ ಬರ್ತಾ ಇದ್ರು. ರಿಪೋರ್ಟ್ ಅನ್ನ ಕೂಡ ಕೊಡ್ತಾ ಇದ್ರು. ರಂಜಿತ್ ನೋಡಿ, ಈಗ ಒಂದು ಕಡೆ ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ರು ಅಂತ ಹೇಳಿ ಈಗ ಲೋಕಸಭಾ ಚುನಾವಣೆಯಲ್ಲಿ ರಿಸಲ್ಟ್ ಯಾವ ರೀತಿಯಾಗಿ ಸಿಕ್ಕಿತ್ತು ಬಿಜೆಪಿಗೆ 2% ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್. ಅದು ಯಾರು ಊಹೆ ಮಾಡಕ್ ಆಗದೆ ಇರುವಂತ ರಿಸಲ್ಟ್ ಕೊಡೋದಕ್ಕೆ ಕಾರಣ ಯಾರಿದ್ರು? ಅದು ಅಣ್ಣಾಮಲೈ ಅವರು. ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಂತೆ ಗುರುತಿಸಿಕೊಂಡಿದ್ದು ಅಣ್ಣಾಮಲೈ ಅವರು. ಈಗ ಇವರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ನಾಗೇಂದ್ರನ್ ಅವರನ್ನ ಏನಾದ್ರು ಕರ್ಕೊಂಡ್ಬಂದು ಕುಣಿಸಿದ್ದೆ ಆದ್ರೆ ಇಲ್ಲಿ ಪ್ಲಸ್ ಆಗೋದು ಬಿಜೆಪಿಗ ಅಥವಾ ಎಐಡಿಎಂಕೆಗ ಅನ್ನೋ ಚರ್ಚೆಗಳಾಗುತ್ತೆ. ರಂಜಿತ್, ಕೊಯಮತ್ತೂರು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಅಣ್ಣಾಮಲೈ ಅವರು ಸ್ಪರ್ಧೆ ಮಾಡ್ತಾರೆ. ಬಿಜೆಪಿ ಅಂದ್ಕೊಂಡಿತ್ತು ಈ ಬಾರಿ ಒಂದು ಕ್ಷೇತ್ರವನ್ನಾದ್ರೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ನಾವು ತಮಿಳುನಾಡಿನಲ್ಲಿ ಗೆಲ್ತೀವಿ ಅಂತ. ಆ ಮೂಲಕ ಬಿಜೆಪಿ ಪಕ್ಷ ಸಂಘಟನೆಯನ್ನ ಅಣ್ಣಾಮಲೈ ಅವರು ಅಧ್ಯಕ್ಷರಾದ ನಂತರ ಒಂದು ರೀತಿಯಲ್ಲಿ ಫೋರ್ಸ್ಫುಲಿ ಅನ್ನೋದಕ್ಕಿಂತಲೂ ಕೂಡ ಆ ಭಾಗದಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ತನ್ನ ವೋಟ್ ಬ್ಯಾಂಕ್ ಅನ್ನ ಗಟ್ಟಿಗೊಳಿಸಿಕೊಂಡಿತ್ತು, ಮತ್ತೆ ತನ್ನ ವೋಟ್ ಬ್ಯಾಂಕ್ ಅನ್ನ ಇನ್ಕ್ರೀಸ್ ಮಾಡಿಕೊಂಡಿತ್ತು. ಆದ್ರೆ ಬಿಜೆಪಿ ಅಧಿಕಾರಕ್ಕೋಸ್ಕರ ಅಥವಾ ಅಲ್ಲಿ ತಮಿಳುನಾಡಿನಲ್ಲಿ ತನ್ನ ಒಂದು ಬಾಹುಳ್ಯವನ್ನ ಸ್ಥಾಪಿಸೋದಕ್ಕೋಸ್ಕರ ಈಗ ಅಗೈನ್ ಎಐಎಡಿಎಂಕೆ ಜೊತೆಗೆ ಮೈತ್ರಿಯನ್ನ ಮಾಡಿಕೊಳ್ಳೋ ಮೂಲಕ ಬಿಜೆಪಿಯ ಸ್ಟ್ರಾಟರ್ಜಿ ಹೆಂಗಿದೆ ನೋಡಿ ತಮಿಳುನಾಡಿದು. ಅಮಿತ್ ಶಾ ಅವರು ಹೇಳ್ತಾರೆ, ನೀವು ರಾಜೀನಾಮೆ ಕೊಟ್ಟು ಇನ್ನೊಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಎಐಡಿಎಂಕೆ ನಮ್ಮ ಜೊತೆ ಸಖ್ಯ ಬೆಳೆಸುತ್ತೆ, ಮುಂದೆ ನಮಗೆ 2026ರಲ್ಲಿ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರದಿಂದ ಇದು ಪಕ್ಕಾ ಸ್ಟ್ರಾಟರ್ಜಿ ಇದು. ಆ ಮೂಲಕ ಬಿಜೆಪಿಗೆ ಇದರಲ್ಲಿ ಯಾವ ಒಂದು ಸಣ್ಣ ಮೈನಸ್ ಆಗುವಂತದ್ದೇ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮೈನಸ್ ಆದ್ರೆ ಎಐಎಡಿಎಂಕೆಗೆ ಆಗ್ಬೇಕೆ ಹೊರತು ಬಿಜೆಪಿ ಇಲ್ಲಿ ತನ್ನ ಬಲವನ್ನ ಹೆಚ್ಚಿಸಿಕೊಳ್ಳುತ್ತೆ ಹೊರತು ಬಿಜೆಪಿಗೆ ಅಧಿಕಾರ ಸಿಗುತ್ತಲ್ಲಿ ಅಲ್ಲಿ ಮಂತ್ರಿಗಳಾಗಬಹುದು. ಅಣ್ಣಾಮಲೈ ಅವ್ರನ್ನ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿ ಅಥವಾ ಅವರಿಗೆ ರಾಷ್ಟ್ರ ಮಟ್ಟದ ಜವಾಬ್ದಾರಿಯನ್ನ ಕೊಟ್ಟು ಇನ್ನಷ್ಟು ಕೂಡ ಅವ್ರನ್ನ ಗಟ್ಟಿ ಮಾಡುವಂತ ಲೆಕ್ಕಾಚಾರ ಬಹುಶಃ ಬಿಜೆಪಿ ಹೈಕಮಾಂಡ್ ಆಗಿದೆ ಅಂತ ಅನ್ಸುತ್ತೆ. ಬಹುಶಃ ಇದು ತಮಿಳುನಾಡಿನ ಮಟ್ಟಿಗೆ ಒಂದು ಪ್ರಾದೇಶಿಕತೆಯ ಅಸ್ಮಿತೆಯನ್ನು ಉಳಿಸಿಕೊಂಡಂತ ತಮಿಳುನಾಡಿನ ಮಟ್ಟಿಗೆ ಇದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಬಹುಶಃ ನಾವೆಲ್ಲರೂ ಕೂಡ ಎದುರು ನೋಡ್ತಿದ್ದೀವಿ. ನಾಗೇಂದ್ರ ಬಾಬು. ಎಸ್ ರಂಜಿತ್, ನೋಡಿ, ತಮಿಳುನಾಡಿನ ರಾಜಕೀಯ ಇತಿಹಾಸದ ಪುಟಗಳನ್ನ ಒಮ್ಮೆ ಅಲ್ಲ ಪ್ರತಿ ಬಾರಿ ತಿರುವಿ ಹಾಕಿ ನೋಡಿದಾಗ ಕೂಡ ಅಲ್ಲಿ ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯವೇ ಹೆಚ್ಚು. ತಮಿಳುನಾಡು ಯಾಕೆ ದಕ್ಷಿಣ ಭಾರತದಲ್ಲಿ ರಾಷ್ಟ್ರೀಯ ಪಕ್ಷಗಳು ಎಲ್ಲಾದ್ರೂ ಲಗ್ಗೆ ಇಟ್ಟಿದೆ ಅಂತಂದ್ರೆ ಅದು ಒಂದು ಕರ್ನಾಟಕ, ಮತ್ತೊಂದು ಅದು ಈ ಬಾರಿ ತೆಲಂಗಾಣ. ಆದ್ರೆ ತಮಿಳುನಾಡಲ್ಲಿ ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಎಕ್ಸ್ಪೆಕ್ಟ್ ಮಾಡಿದಷ್ಟು ಯಾವತ್ತೂ ಕೂಡ ಅಲ್ಲಿ ಗೆಲುವನ್ನ ದಾಖಲು